ಸೊ ನಮಸ್ಕಾರ ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ ಇನ್ಫೋಗೆ ಸ್ವಾಗತ. ಶುಭ ಸಂಜೆ. ಸೊ ನಾವೀಗ ಒಂದು ಸೆಕ್ಟೋರಿಯಲ್ ಅನಲೈಸಿಸ್ ಮಾಡಿದಾಗ ನಮಗೆ ಎಲ್ಲಿ ಆಪರ್ಚುನಿಟಿ ಚೆನ್ನಾಗಿದೆ ಮತ್ತು ಎಲ್ಲಿ ನಾವು ನಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಅಂತ ನೋಡೋಣ. ಓಕೆ. ಸೊ ನಿಫ್ಟಿ 50 ಬಂದ್ಬಿಟ್ಟು ನೀವು ನೋಡ್ಬೋದು ಲಾಸ್ಟ್ ಇಯರು ಈ ಇಯರ್ಗೂ ವ್ಯಾಲ್ಯೂ ಎಷ್ಟು ಚೇಂಜಸ್ ಇದೆ ಅಂಥೇಳಿ. ಸೊ ಆಲ್ಮೋಸ್ಟ್ 26% ಗೇನ್ ಆಗಿದೆ ಮಾರ್ಕೆಟು. ಓಕೆ. ಆಲ್ಮೋಸ್ಟ್ 26% ಗೇನ್ ಆಗಿದೆ. ಓಕೆ. ಟಾಪ್ ಇಂಡೆಕ್ಸಸಲ್ಲಿ ಬಂದಾಗ ಹೆವಿ ವೇಟ್ ಬಂದ್ಬಿಟ್ಟು ಒಂದು ನಿಫ್ಟಿ 50ಗೆ ಬಂದ್ಬಿಟ್ಟು ಈ ಈ ಈ ಪಾರ್ಟಲ್ಲಿ ಓಕೆ ಯಾವ್ಯಾವ ಶೇರ್ಸು. ಓಕೆ, ಒಂದು ನಿಮಿಷ. ಓಕೆ. ಕಾಂಟ್ರಿಬ್ಯೂಟರ್ಸ್ ಅಂತಾರಲ್ವಾ ಯಾರ್ಯಾರು ಕಾಂಟ್ರಿಬ್ಯೂಟರ್ಸು ಯಾರ್ಯಾರು ಜಾಸ್ತಿ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದರೆ ರಿಲಯನ್ಸ್, ICICI, ಗ್ರಾಸಿಮ್, HDFC. ಓಕೆ. ಇದು ಎಸ್ಟರ್ಡೇಯಲ್ಲಿ ಅಪ್ ಆಗಿದೆ. ಸೊ ಮಾರ್ಕೆಟ್ ಅಪ್ ಡೌನು ಈ ರೀತಿ ಆಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಮಲ್ಟಿಪಲ್ ಅಂದರೆ ಟಾಪ್ 50 ಸ್ಟಾಕ್ಸು ಇದರಲ್ಲಿ ಇಂಡೆಕ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ಬಂದಾಗ ಇದು ಜಸ್ಟ್ ನಾನು ನಿಫ್ಟಿ 50 ಬಗ್ಗೆ ಮಾತ್ರ ಹೇಳ್ತೀನಿ. ಓಕೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದಾನಿ, ಏಷಿಯನ್ನು, ಆಕ್ಸಸ್ಸು, ಬಜಾಜ್ ಫೈನಾನ್ಸ್, ಬಜಾಜ್ ಫಿನ್ಸರ್ವ್, ಭಾರತಿ ಏರ್ಟೆಲ್, BPCL, ಬ್ರಿಟಾನಿಯಾ, ಸಿಪ್ಲಾ, ಕೋಲ್ ಇಂಡಿಯಾ, ಡೇವಿಸ್ ಲ್ಯಾಬ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, HR ಮೋಟರ್ಸ್, ಗ್ರಾಸಿಮ್, HCL ಟೆಕ್, HDFC ಬ್ಯಾಂಕ್, HDFC ಲೈಫ್, ಹೀರೋ ಮೋಟೋಕಾರ್ಪ್, ಹಿಂಡಾಲ್ಕೋ, HUL, ICICI ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಇನ್ಫೋಸಿಸ್, IOC, ITC, JSW ಸ್ಟೀಲ್, ಕೊಟಕ್ ಮಹೀಂದ್ರ, ಲಾರ್ಸೆನ್, M&M, ಮಾರುತಿ ಸುಜುಕಿ, ನೆಸ್ಲೆ, NTPC, ONGC, ಪವರ್ ಗ್ರಿಡ್, ಕ್ರಾಪ್, ರಿಲಯನ್ಸ್, SBI ಲೈಫ್ ಇನ್ಶೂರೆನ್ಸ್, ಶ್ರೀ ಸಿಮೆಂಟ್ಸ್, ಸನ್ ಫಾರ್ಮಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್, TCS, ಟೆಕ್ ಮಹೀಂದ್ರ, ಟೈಟನ್ ಕಂಪನಿ, ಅಲ್ಟ್ರಾಟೆಕ್ ಸಿಮೆಂಟ್, UPL, ವಿಪ್ರೋ. ಸೊ ಇದು 50 ಸ್ಟಾಕ್ಸು ನಿಫ್ಟಿ 50ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಕೆ. ಸೊ ರಿಲಯನ್ಸ್ ಎಲ್ಲೋಯ್ತು? ಇದರಲ್ಲಿ ರಿಲಯನ್ಸ್ ಇರಬೇಕಲ್ವಾ? ಎಸ್, ರಿಲಯನ್ಸ್ ಇದೆ. ಸೊ ರಿಲಯನ್ಸ್ ನೋಡಿ ಆಲ್ಮೋಸ್ಟು 16 1647,729.75 ಇನ್ ಟರ್ಮ್ಸ್ ಆಫ್ ಓಕೆ ಕ್ರೋರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಹೈಯೆಸ್ಟ್ ಬಂದು ಯಾಕೆ ರಿಲಯನ್ಸು ಮತ್ತು HDFC ಇಸ್ ಅ ಟಾಪ್. ರಿಲಯನ್ಸ್ ಬಂದ್ಬಿಟ್ಟು ಒನ್ 16,47,729 crores, ಆಲ್ಮೋಸ್ಟ್ 730 crores ಕ್ಯಾಪ್ ಇದೆ. ಅದು ಬಿಟ್ಟರೆ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ HDFC ಸಿಗುತ್ತೆ. HDFC ಬಂದ್ಬಿಟ್ಟು 8,59,000 ಅಂದರೆ HDFC ಬ್ಯಾಂಕು 8,59,377 crores ಇದೆ. ಸೊ ಈ ರೀತಿ ಸೆಕೆಂಡ್ ಇರುತ್ತೆ. ಸೊ ಯಾವಾಗಲೂ ನಾರ್ಮಲಿ ರಿಲಯನ್ಸ್ ಮತ್ತು HDFC ಬ್ಯಾಂಕ್ನ ನೀವು ಫೋಕಸ್ ಮಾಡಿದ್ರೆ ನಿಮ್ಮ ಮಾರ್ಕೆಟು ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಪ್ಪು ಅಥವಾ ಡೌನ್ ಮೂವ್ ಬಂದು ಅದು ಬಿಟ್ಟರೆ ನೆಕ್ಸ್ಟ್ ಬಂದು TCS. ಓಕೆನಾ. TCS ಸಹಿತನು ಒಂದು IT ಸೆಕ್ಟರಲ್ಲಿ ಟಾಪ್ ಅಲ್ಲಿ ಇರುತ್ತೆ. ಓಕೆ. ದಿಸ್ ಇಸ್ 3, 4, 5 ಸ್ಟಾಕ್ಸ್ ವಿಚ್ ಈ ನಿಫ್ಟಿನ ಅಪ್ವರ್ಡ್ಸ್ ಅಥವಾ ಡೌನ್ವರ್ಡ್ಸ್ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅನಲೈಸಸ್ ಮಾಡಿದಾಗ ಓಕೆ ನಮ್ಮ ಒಂದು ಅನಲೈಸಸ್ ಮಾಡಿದಾಗ ಯಾವ ಸೆಕ್ಟರು ನಾವು ಫೋಕಸ್ ಮಾಡಬೇಕು, ಯಾವ ಸೆಕ್ಟರ್ಗೆ ಯಾಕೆ ನಾವು ಕಮ್ಮಿ ಫೋಕಸ್ ಮಾಡಬೇಕು ಅಂತ ಬರುತ್ತೆ. ಓಕೆ. ಅಲ್ಲಿ ಬಂದಾಗ ನಾವು ನಿಫ್ಟಿ 50 ಆಲ್ರೆಡಿ ಟಾಪ್ 8 ಸ್ಟಾಕ್ಸು ಇಂಡೆಕ್ಸ್ ಇರುತ್ತೆ. ಸೊ ಯಾರೇ ಲಾಂಗ್ ಟರ್ಮ್ಗೆ ಹೋಗೋರು ಇದ್ರೂ ನಿಫ್ಟಿ 50 ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸೇಫ್ ಆಗಿರುತ್ತೆ. ಓಕೆನಾ. ಆ್ಯಂಡ್ ನಿಫ್ಟಿ IT ಆಲ್ರೆಡಿ ನಾನು ಒಂದು ವಿಡಿಯೋಲಿ ಹೇಳಿದ್ದೀನಿ.
ಓಕೆ. ನಿನ್ನೆ ಒಂದು ವಿಡಿಯೋಲಿ ಹೇಳಿದ್ದೀನಿ ನಿಫ್ಟಿ ಐಟಿ ಬಂದ್ಬಿಟ್ಟು 25,000 ಇಂದ 38,000ಗೆ ಆಲ್ಮೋಸ್ಟ್ 51% ಗೇನ್ ಆಗಿದೆ. ಸೊ ರಿಯಾಲಿಟಿ ಮತ್ತು ಮಿಡ್ ಕ್ಯಾಪು ಸ್ವಲ್ಪ ಡೌನಲ್ಲಿದೆ. ರಿಯಾಲಿಟಿಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಬಟ್ ಈ ಈ ಕ್ವಾರ್ಟ್ರಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಸೆಸ್ ಅಥವಾ ಸ್ಟ್ಯಾಂಪ್ ಡ್ಯೂಟಿ ರಿಡ್ಯೂಸ್ ಮಾಡಿದ್ದಾರೆ ತುಂಬ ಸ್ಟೇಟ್ಸು. ಸೊ ಮೇ ಬಿ ಅದು ಬೂಸ್ಟ್ ಕೊಡುತ್ತಾ ನೋಡಬೇಕು. ಓಕೆ. ಬಟ್ ನಿಫ್ಟಿ ಮಿಡ್ ಕ್ಯಾಪ್ ತುಂಬ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ. ಅನ್‌ಪರ್ಫಾರ್ಮ್ಡ್ ಸೆಕ್ಟರ್ ಆಗಿದೆ ಮಿಡ್ ಕ್ಯಾಪ್ 50. ಸೊ ನಾವು ಇಲ್ಲಿ ನಾವು ಫೋಕಸ್ ಮಾಡೋಣ. ಬಟ್ ವಾಲ್ಯೂಮ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆನಾ? ವಾಲ್ಯೂಮ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಮತ್ತೆ ಸೊ ಕೋವಿಡ್ಡು ಇಂಪ್ಯಾಕ್ಟ್‌ನೆಸ್ಸು ಇರಲ್ಲ ಅಂತ ಹೇಳಲ್ಲ. ಬಟ್ ಕಮ್ಮಿ ಇರುತ್ತೆ. ಯಾಕಂದರೆ ಆಲ್ರೆಡಿ 2 ಟೈಮ್ಸು ಲಾಕ್‌ಡೌನ್ ಆಗಿದೆ. ನಮಗೆಲ್ಲ ಗೊತ್ತಿದೆ. ಯಾವ ರೀತಿ ಟ್ರೀಟ್‌ಮೆಂಟ್ ಕೊಡಬೇಕು, ಏನು, ಹೆಂಗೆ ಅಂತ ಅದಕ್ಕೆ ಏನು ಬೇಕೋ ಎಲ್ಲ ಮಾಡ್ಕೋತಾರೆ. ಓಕೆನಾ? ನಿಫ್ಟಿ ಬ್ಯಾಂಕು ಲಾಸ್ಟ್ 1 ಇಯರಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಜಸ್ಟ್ 18% ರಿಟರ್ನ್ಸ್ ಕೊಟ್ಟಿದೆ. ಸೊ ನಾವು ಇದಕ್ಕೆ ಮೇಲೂ ಒಂದು ಸಲ ಫೋಕಸ್ ಮಾಡ್ಬೋದು. ಓಕೆ. ನಿಫ್ಟಿ ಐಟಿ ತುಂಬ ಹೈ ಆಗಿದೆ. ಸೊ ನಾನು ಆಲ್ರೆಡಿ ಹೇಳಿದ್ದೆ ನಾನು ಲಾಸ್ಟು ನನ್ನ ಒಂದು ವಿಡಿಯೋಲಿ. ಓಕೆ. ನಾನು ಇದು ಒಂದು ಕ್ರೂಷಿಯಲ್ ಲೆವೆಲ್ ಆಗತ್ತೆ ಅಂತ ಹೇಳಿದ್ದೆ ನಾನು. ಬಹುಶಃ ನೀವು ನನ್ನ ಒಂದು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಓಕೆ. ಇದು ಒಂದು ಕ್ರೂಷಿಯಲ್ ಲೆವೆಲ್ ಆಗತ್ತೆ. ಇಲ್ಲಿ ಆಲ್ರೆಡಿ ಸಪೋರ್ಟ್ ಕೊಟ್ಟಿದೆ. ಇಲ್ಲಿ ಇದು ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ. ಓಕೆ. ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಈ ಲೆವೆಲ್‌ಗೆ ತನಕನೂ ಬರ್ಬೋದು ಮಿನಿಮಮ್ಮು ಅಪ್ಕಮಿಂಗ್ ಡೇಸಲ್ಲಿ ಅಂತ ಹೇಳಿದ್ದೆ. ಓಕೆ. ಸೊ ನಾನು ನನ್ನ ವೀಕ್ಲಿ ರ್ಯಾಪಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆ ರೀತಿ. ಓಕೆ. ಫೈನ್. ಸೊ ಆಟೋ ಸೆಕ್ಟರ್ ಏನಿದೆ? ಸೊ ಆಟೋ ಸೆಕ್ಟರ್ ಬಂದ್ಬಿಟ್ಟು ಇಲ್ಲೊಂದು ಎಮ್ ಪ್ಯಾಟರ್ನ್ ಕೊಟ್ಟು ಆ, ಮತ್ತೆ ಕೆಳಗಡೆ ತೊಗೊಂಡಿದೆ. ಟ್ರೆಂಡ್ ಏನಿದೆ ಅಂದರೆ ಓಕೆ, ಇಲ್ಲೊಂದು ಬ್ರೇಕ್ಔಟ್ ಕೊಟ್ಟಿದೆ. ಇದೊಂದು ಬ್ರೇಕ್ಔಟ್ ಕೊಟ್ಟಿದೆ. ಬಟ್ ಇಲ್ಲೊಂದು ಗ್ಯಾಪು ಇದೆ. ಸೊ ಓಕೆ. ಸೊ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನು ಪ್ಯಾಟರ್ನ್ ಆಗಿಲ್ಲ. ಓಕೆ. ನಿಮಿಷ. ನಾನು ರಿಟ್ರಾಚ್ಮೆಂಟ್ ಹಾಕೊಂಡು ನೋಡ್ತೀನಿ. ಫಿಬೋನಚಿ ರಿಟ್ರಾಚ್ಮೆಂಟ್ ಹಾಕೊಂಡಾಗ ಓಕೆ. ಸೊ ಇದು ಒಂದು ಕ್ರೂಷಿಯಲ್ ಲೆವೆಲ್ ಆಗುತ್ತೆ 11,406. ಸೊ ಇದೊಂದು ಕ್ರೂಷಿಯಲ್ ಲೆವೆಲ್ ಆಗುತ್ತೆ ಇಲ್ಲಿಂದ. ಸೊ ನಾವು ಅಪ್ಕಮಿಂಗ್ ಡೇಸಲ್ಲಿ ಕನ್ಸಲ್ಟೇಷನಲ್ಲೇ ಇರುತ್ತೆ ಇನ್ನೊಂದು. ಓಕೆ. ಇದು ಕನ್ಸಲ್ಟೇಷನಲ್ಲಿ ಇರುತ್ತೆ. ಕನ್ಸಲ್ಟೇಷನ್ ಆದ ಮೇಲೆ ನಮ್ಮ ನೆಕ್ಸ್ಟ್ ಮೂವ್ ಬಂದ್ಬಿಟ್ಟು 11,689 ನಂತರನೇ ಹೋಗ್ಬೋದು. ಸೊ ವೇಟ್ ಮಾಡೋಣ. ಬಜೆಟ್ ತನಕ ವೇಟ್ ಮಾಡೋಣ. ಓಕೆ. ಬಜೆಟ್ ತನಕ ವೇಟ್ ಆದಮೇಲೆ ಏನಾಗುತ್ತೆ ನೋಡೋಣ. ಸೊ ನನ್ನ ಪ್ರಕಾರ ಈ ಲೆವೆಲ್‌ನ ಟಚ್ ಆಗಿಲ್ಲ ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ ಈ ಲೆವೆಲ್‌ನ ರೀಚ್ ಆದರೆ ನನಗೆ ಇನ್ನೊಂದು ಡೌನ್‌ಫಾಲ್ ಸಿಗ್ಬಹುದು. ಓಕೆ. ಇದು ಇಲ್ಲಿ ಆಟೋ ಸೆಕ್ಟರ್ಸಲ್ಲಿ. ಸೊ ಯಾರು ಆಟೋ ಸೆಕ್ಟರ್ಸ್ ಅಂದರೆ ಟಾಟಾ ಮೋಟರ್ಸ್ ಆಗಿರ್ಬೋದು. ಓಕೆ. ಟಾಟಾ ಮೋಟರ್ಸ್ ಆಗಿರ್ಬೋದು. ಮತ್ತು ಹೀರೋ ಮೋಟೋಕಾರ್ಪ್ ಆಗಿರ್ಬೋದು. ಓಕೆ. ಆ ಸೆಕ್ಟರ್ಸು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗತ್ತೆ ಟ್ರೇಡಿಂಗ್ಸ್‌ನ. ಬಟ್ ಇದನ್ನು ನಾನು ಅವರ್ಲಿ ಚಾರ್ಟಲ್ಲಿ ನಾನು ನೋಡ್ತೀನಿ ಅಂದರೆ ಸೊ ಎಕ್ಸಾಕ್ಟ್ಲಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅವರ್ಲಿ ಚಾರ್ಟಲ್ಲಿ ಇದು. ಓಕೆ. ಅವರ್ಲಿ ಚಾರ್ಟಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ. ಅಲ್ಲಿಂದ ಒಂದು ಈ ಸಿ ಪಿ ಆರು ಸಪೋರ್ಟ್ ತೊಗೋತಾ ಇದೆ ಅವರ್ಲಿಯಲ್ಲಿ.
ಓಕೆ. ಸೊ ಶಾರ್ಟ್ ಟರ್ಮಲ್ಲಿ ಮೇ ಬಿ ಒಂದು ಒಳ್ಳೆ ಮೂವ್ ಸಿಗ್ಬೋದು. ಬಟ್ ಈ 11,600 ಲೆವೆಲ್ ಏನಿದೆ ಅಲ್ಲ, 7,600 ಲೆವೆಲ್ ಇದೇನಿದೆಲ್ಲ 400, ಓಕೆ, 550 ಲೆವೆಲು ಒಂದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇದೆ. ಓಕೆ. ಸೊ ನಿಫ್ಟಿ ಐ ಟಿ ಬಗ್ಗೆ ಹೇಳಾಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಒಂದು ಟ್ರೆಂಡಲ್ಲೇ ಇತ್ತು. ಇಲ್ಲಿಂದ ಒಂದು, ಸೊ ಇದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಓಕೆ, ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಪ್ರಾಫಿಟ್ ಬುಕ್ಕಿಂಗ್ ಆಗಿ ಇಲ್ಲಿ ಸ್ವಲ್ಪ ದಿವಸ ಕನ್ಸಾಲಿಡೇಟ್ ಮಾಡ್ತು. ಈ ಇದರಲ್ಲಿ ಕನ್ಸಾಲಿಡೇಷನ್ ಮಾಡ್ತು. ಅಲ್ಲಿಂದ ಒಂದು ಬ್ರೇಕ್ಔಟ್ ತೊಗೊಂಡಿದೆ. ಓಕೆ, ಇದೊಂದು ಬ್ರೇಕ್ಔಟ್ ತೊಗೊಂಡಿದೆ. ಸೊ ನಾನು ಇದನ್ನು ಫಿಬೊನಚಿ ಹಾಕೊಂಡಾಗ ಸೊ ಇಲ್ಲಿ ಇನ್ನೊಂದು 40, ಸೊ ನೆಕ್ಸ್ಟು ಈ ವೀಕಲ್ಲಿ ಏನಾಗತ್ತೆ ಅನ್ನೋದು ನೋಡಬೇಕು. ನನ್ನ ಪ್ರಕಾರ ಇನ್ನೊಂದು 39,273 ತನಕ ಹೋಗಬಹುದು ಅನ್ನೋದು ಒಂದು ವೀವ್ ಇದೆ. ಸೊ 39,273ಇಂದ ಮತ್ತೆ ಅದು ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತಾ, ಅಥವಾ ಇಲ್ಲಿಂದನೇ ಒಂದು ಕ್ಲೋಸ್ ಆಗಿದೆ, ಇಲ್ಲಿಗೂ ಒಂದೊಂದು ಕ್ರೂಷಿಯಲ್ ಲೆವೆಲು, ಇಲ್ಲಿಂದನೇ ಮತ್ತೆ ಒಂದು ರಿಟ್ರೇಸ್ಮೆಂಟ್ ತೊಗೊಳುತ್ತಾ ನೋಡೋಣ. ಬಟ್ ಇನ್ ಕೇಸ್ ಆಗಿ ಏನಾದರೂ ಇದು ಒಂದು ಸಪೋರ್ಟ್ ಝೋನ್ ಇದೆ. ಓಕೆ, 36,800 ಅಥವಾ 700, ಈ ಇಲ್ಲಿಂದ 500 ಒಂದು ನೋ ಟ್ರೇಡಿಂಗ್ ಝೋನ್ ಆಗುತ್ತೆ. ಓಕೆ, ಅಕಸ್ಮಾತಾಗಿ ಅದು ಬೀಟ್ ಆದರೆ ನೆಕ್ಸ್ಟ್ ಮತ್ತೆ 1,000 ಪಾಯಿಂಟ್ಸು ಫಾಲ್ ಆಗೋ ಚಾನ್ಸಸ್ ಇದೆ. ಲೈಕ್ ಓಕೆ, ಸೊ ಇದನ್ನು ವಾಚ್ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟು ಇದು ಒಂದು ಕ್ಲೋಸಿಂಗು 900 ಅಬೋವ್ ಅಂದರೆ ನೀವು 38,000 ಅಂತ ಹಿಡ್ಕೋಬೋದು. ಅದ್ರ ಮೇಲೆ ಅಕಸ್ಮಾತ್ ನೆಕ್ಸ್ಟು ಸೆಷನಲ್ಲಿ ಕ್ಲೋಸ್ ಆದರೆ ನಾವು ಒಂದು ಬುಲ್ಲಿಶ್ ಸೈಡ್ ಹೋಗ್ಬೋದು. ಇದು ಬಂದ್ಬಿಟ್ಟು ನಿಫ್ಟಿನ ಒಂದು ಹೈಯರ್ ಹೈ ಇದು ಪೆಂಡಿಂಗ್ ಇದೆ. ಸೊ ಅಲ್ಲಿಗೆ ತೊಗೊಂಡು ಹೋಗೋ ಚಾನ್ಸಸ್ ಇದೆ. ಹೈಯರ್ ಹೈ ಬಂದ್ಬಿಟ್ಟು 18,600 ಲೆವೆಲ್ಗೆ. ಓಕೆ, ಸೊ ಇದು ಬಂದ್ಬಿಟ್ಟು ಒಂದು ಸೆಕ್ಟೋರಿಯಲ್ ಅನಲೈಸಸ್ ಆಗತ್ತೆ. ಓಕೆ, ಈ ವರ್ಷ ಫೋಕಸ್ ಮಾಡಬೇಕಾಗಿರೋಂಥ ಸೆಕ್ಟರ್ಸ್ ಬಂದ್ಬಿಟ್ಟು ಓಕೆ, ಸೊ ಸೆಕ್ಟೋರಿಯಲ್ಸ್ ಬಂದಾಗ ನಾವು ಆಗಲೇ ಇಂಡೆಕ್ಸ್ ಬಗ್ಗೆ ನೋಡಿದ್ವಿ. ಓಕೆ, ಫೈನ್. ಸೆಕ್ಟರ್ಸ್ ಬಂದಾಗ ಸೊ ನೋಡಿ, ನಾರ್ಮಲಿ 1:1 ಇದ್ದರೆ ಒಳ್ಳೆ ಸೆಕ್ಟರ್ಸ್, ಒಳ್ಳೆ ರೇಷಿಯೋ ಇದೆ ಅಂತ ಹೇಳ್ಬೋದು. ಸೊ ಅಗ್ರಿಲಿ ಒಂದು, ಸೊ ಅಗ್ರಿ ಬಂದ್ಬಿಟ್ಟು ಸೀಸನಲ್ ಸೆಕ್ಟೋರಿಯಲ್ ರೊಟೇಷನ್ಸ್ ಅಂತ ಒಂದು ನಾನು ನಾರ್ಮಲಿ ಹೇಳ್ತಿರ್ತೀನಿ. ಒಂದೊಂದು ಸೈಕಲ್ಲು ಸೀಸನಲ್ಲೂ ಒಂದೊಂದು ಸೆಕ್ಟರ್ಸ್ಗೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಇವಾಗ ನಾವು ಫಸ್ಟ್ ಕ್ವಾರ್ಟರಲ್ಲಿ ಅಥವಾ ಫೆಬ್ರವರಿ ನಂತರ ಅಗ್ರಿಕಲ್ಚರ್ ಸೆಕ್ಟರ್ಗೆ ನಾವು ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಸೊ ಅಲ್ಲಿ ಒಳ್ಳೆ ಸ್ಟಾಕ್ಸ್ ಇದೆ. ಸೊ ಅದು ನೋಡ್ಕೋಬೋದು. ಸೊ ಬ್ಯಾಂಕ್ ಇದೆ. ನಾನು ಬ್ಯಾಂಕು ಇನ್ನೊಂದು ಅಪ್ ಮೂವ್ ಆಗ್ಬೋದು ಅಂತ ಇಂಡೆಕ್ಸಲ್ಲಿ ಹೇಳಿದ್ದೆ. ಬಟ್ ಕರೆಂಟ್ ಸಿಚುವೇಶನ್ ಬಂದಾಗ ಐ ಆಮ್ ನಾಟ್, ಅಂದರೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಮತ್ತು ಫೈನಾನ್ಸ್ ಸೆಕ್ಟರ್ಸ್ ಮೇಲೆ. ಓಕೆ, ಸೊ ನೀವು ಬೆಟ್ನ ಅಗ್ರಿಕಲ್ಚರ್ ಸೆಕ್ಟರ್ಸ್ ಮೇಲೆ ಮಾಡ್ಬೋದು. ಅಗ್ರಿಕಲ್ಚರ್ ಸೆಕ್ಟರ್ಸ್ ಅಂದರೆ ಲೈಕ್ ನೋಡಿ, ಧನಶ್ರೀ ಟೀ ಆಗಿರ್ಬೋದು, ಹ್ಯಾರಿಸನ್ ಮಲಾಯ್, ಸೊ ಆಮೇಲೆ ಎಲ್ ಟಿ ಫುಡ್ಸ್. ಸೊ ಎಲ್ ಟಿ ಫುಡ್ಸ್ದು ನಾವು ಲಾಸ್ಟ್ ಟೈಮ್ ಒಂದ್ಸರಿ ಕೊಟ್ಟಿದ್ದೆ, ದಾವತ್ ಅಂತ ಹೇಳಿ. ಓಕೆನಾ,
ಶುಗರ್ ಇಂಡಸ್ಟ್ರೀಸಲ್ಲಿ ಬಲರಾಮ್ ಚಿನ್ನಿ, ಬಜಾಜ್ ಹಿಂದುಸ್ತಾನ್ ನನ್ನೊಂದು ಪೆನ್ನಿ ಸ್ಟಾಕ್ಸಲ್ಲಿ ಇದೆ ಅದು ಪೋರ್ಟ್‌ಫೋಲಿಯೋಲಿ ಇದೆ ಅದು. ಸೊ, ಆ ರೀತಿಯಾಗಿ ಇರುತ್ತೆ. ಸೊ, ನೀವಿಲ್ಲಿ ಇಲ್ಲಿ ಇನ್ವೆಸ್ಟ್‌ಮೆಂಟ್ ಮಾಡಬೇಕಾದ್ರೆ ಒಂದ್ಸಲಿ ಆಮ್, ನಿಫ್ಟಿ 50 ನೋಡಿ ಅಟ್‌ಲೀಸ್ಟ್ ನಿಫ್ಟಿ 100 ಅಲ್ಲಾದ್ರೂ ಇರಬೇಕು. ಅಂಥ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ. ಅದ್ರ ಮಿಡ್ ಕ್ಯಾಪ್ ಸ್ವಲ್ಪ ರಿಸ್ಕಿ ಇದ್ರೆ. ಓಕೆನಾ? ಅದು ಬಿಟ್ರೆ ಆಲ್ಕೋಹಾಲ್ಸ್. ಆಲ್ಕೋಹಾಲ್ ಸೆಕ್ಟರ್ಸು ಆಲ್ರೆಡಿ ಅದು ಆಮ್, ಸ್ವಲ್ಪ ಹೈಯರ್ ರೇಂಜಲ್ಲೇ ಇದೆ. ಓಕೆನಾ? ಸ್ವಲ್ಪ ಅವಾಯ್ಡ್ ಮಾಡಿಸ್ತೀನಿ ನಾನು. ಓಕೆ. ಹಾಸ್ಪಿಟಾಲಿಟಿ, ಏವಿಯೇಷನ್ಸು ಮತ್ತು ಟ್ರಾವೆಲ್ಸು ಅಷ್ಟೊಂದು ಇವಾಗ ಟಚ್ ಮಾಡಕ್ಕೆ ಹೋಗಲ್ಲ. ಆಮೇಲೆ ಡೈಮಂಡ್ ಜ್ಯುವೆಲ್ಲರಿ ಇದು ಅನ್ಸರ್ಟೈನಿಟಿ ಇರುತ್ತೆ ಬಟ್ ಅಷ್ಟೊಂದು ಮೂವ್‌ಮೆಂಟ್ ಇರಲ್ಲ. ಓಕೆ. ಸೊ, ಆ ರೀತಿ ಇರೋದ್ರೆ ನಾವು ಟಚ್ ಮಾಡಕ್ಕೆ ಹೋಗಲ್ಲ. ವೇರಸ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್‌ಗೂ ಮತ್ತು ಕೆಮಿಕಲ್ ಸೆಕ್ಟರ್ಸ್‌ಗೆ ನಾವು ಹೋಗ್ಬೋದು. ಓಕೆನಾ? ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್‌ಗೆ ಹೋಗ್ತಾ ಇದ್ದೀರಾ ಅಂದಾಗ ಫರ್ಟಿಲೈಸರ್ ಸೆಕ್ಟರ್ಸು ಅದ್ರ ಇಂಟರ್‌ಲಿಂಕ್ ಇದ್ದಿರುತ್ತೆ. ಸೊ, ಆಲ್ವೇಸ್ ಅದು ಓಕೆ. ಡಿಬಾ ಫರ್ಟಿಲೈಸರ್ಸು ಮತ್ತು ಚಂಬಲ್ ಫರ್ಟಿಲೈಸರ್ಸು ನೀವೊಂದು ಬೆಟ್ ಮಾಡ್ಬೋದು. ಅಥವಾ ಏಷ್ಯನ್ ಪೇಂಟ್ಸ್ ಆಗಿರ್ಬೋದು. ಓಕೆ. ಬರ್ಗರ್ ಪೇಂಟ್ಸು. ಸೊ, ಅದು ಒಂದು ಒಳ್ಳೆ ಬೆಟ್ ಆಗುತ್ತೆ. ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸು. ಸಾರಿ. ಸೊ, ನನ್ನ ಈ ವರ್ಷದ ವ್ಯೂವಲ್ಲಿ ಓಕೆ. ನನ್ನ ಈ ವರ್ಷದ ವ್ಯೂವಲ್ಲಿ ನನ್ನ ಒಂದು ಪೋರ್ಟ್‌ಫೋಲಿಯೋ ಬಿಲ್ಡ್ ಮಾಡ್ತೀನಿ ಅಂದರೆ ಅಗ್ರಿಕಲ್ಚರ್ ಸೆಕ್ಟರಿಂದ ಮಾಡ್ಬೋದು. ಮತ್ತು ಕ್ಯಾಪಿಟಲ್ ಗೂಡ್ಸ್‌ಗೆ ನಾನು ಅಷ್ಟೊಂದು ಪ್ರಿಫರೆನ್ಸ್ ಕೊಡಲ್ಲ. ಬ್ಯಾಂಕ್ಸಲ್ಲಿ SBI ಒಂದು ನಾವು ಫೋಕಸ್ ಮಾಡುವುದಷ್ಟೇ. HDFC ಆಮ್, ಅದು ಟ್ರೇಡಿಂಗಿಗೆ ಮಾತ್ರ ಯೂಸ್ ಆಗತ್ತೆ ಅಷ್ಟೇ. ಇನ್ವೆಸ್ಟ್‌ಮೆಂಟಿಗೆ ಆಗಲ್ಲ. ಅಂದರೆ ಇಟ್ಸ್ ಅ ವೆರಿ ಗುಡ್ ಕಂಪ್ನಿ ಫಾರ್ ಇನ್ವೆಸ್ಟ್‌ಮೆಂಟ್. ಬಟ್ ಈ ವರ್ಷದ ಒಂದು ಅಟ್‌ಲೀಸ್ಟ್ ನೆಕ್ಸ್ಟ್ 6 ಮಂತ್ಸು ನಾನು ಅದನ್ನು ಲಾಂಗ್ ಟರ್ಮ್ ಇನ್ವೆಸ್ಟ್‌ಮೆಂಟ್‌ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್‌ಮೆಂಟ್ ಬಗ್ಗೆ ಹೇಳ್ಬೇಕಾದ್ರೆ ಅದಕ್ಕೊಂದು ಮತ್ತೊಂದು ವೀಡಿಯೋ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಅಲ್ಲಿ ನಾನು ವ್ಯಾಲ್ಯೂನೇ ನೋಡಬಾರ್ದು. ಹಾಕಿ ಬಿಟ್ಬಿಡ್ಬೇಕು. ಓಕೆನಾ? ಬಟ್ ಕರೆಂಟ್ ಇದರಲ್ಲಿ ನಾನು ಅಷ್ಟೊಂದು ನಾನು ಆಪ್ಟಮಿಸ್ಟ್ ಇಲ್ಲ ಕೆಲವೊಂದು ಬ್ಯಾಂಕ್ಸ್ ಮೇಲೆ. ಓಕೆ. ಅದು ನನ್ನ ಪರ್ಸನಲ್ ವ್ಯೂ. ಓಕೆ. ಕೆಮಿಕಲ್ ಸೆಕ್ಟರ್ಸಲ್ಲಿ ಇಲ್ಲಿ ಒಳ್ಳೆ ಕಂಪ್ನಿ ಸ್ಟಾಕ್ಸಲ್ಲಿ ನಾವೊಂದು ಬೆಟ್ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ಸೆಕ್ಟರ್ ನಾನು ಎಲ್ ಎನ್ ಟಿ ಮೇಲೆ ನಾವು ಒಂದು ಸ್ವಲ್ಪ ನಾನು ನೋಡಬಹುದು. ಓಕೆ. ಸಾರಿ ಅದು ಇನ್ಫ್ರಾಸ್ಟ್ರಕ್ಚರಲ್ಲಿ ಬರುತ್ತೆ. ಓಕೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಬಿಸ್ನೆಸ್ ಬಂದರೆ ಯಾವುದು? ಬಜಾಜ್. ಓಕೆ. ಬಜಾಜು ಆ ರೀತಿ ಸೆಕ್ಟರ್ಸ್ ಇರುತ್ತೆ. ಸೊ, ನೋಡಿಕೊಂಡು ನೀವು ಇನ್ವೆಸ್ಟ್‌ಮೆಂಟ್ ಮಾಡಿ. ಓಕೆ. ಆ, ಓಕೆ. ಸೊ, ನನ್ನ ಬೆಟ್ ಬಂದ್ಬಿಟ್ಟು FMGC ಇದೆ, ಅಗ್ರಿಕಲ್ಚರ್ ಇದೆ, ಆಮೇಲೆ ಕೆಮಿಕಲ್ಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ. ಇನ್ಫ್ರಾಸ್ಟ್ರಕ್ಚರು ತುಂಬ ಕಮ್ಮಿ ಇದೆ. ಓಕೆನಾ? ಇನ್ಫ್ರಾಸ್ಟ್ರಕ್ಚರ್ಸು ಇದೆ ನನ್ನ ಒಂದು ಇದರಲ್ಲಿ. ಓಕೆ. ಆ ನಂತರ ಇನ್ಸೂರೆನ್ಸ್ ಸೆಕ್ಟರ್ ಬಂದ್ಬಿಟ್ಟು ಕರೆಂಟು ಸಿಚುವೇಷನಲ್ಲಿ ಒಂದು ಒಳ್ಳೆ ಗ್ರೋತ್ ಸಿಗತ್ತೆ ನಮಗೆ. ಸೊ, ಈ ವರ್ಷ ಬಂದ್ಬಿಟ್ಟು ಈ ಈ ವರ್ಷದಲ್ಲಿ 71% ರಿಟರ್ನ್ಸು HDFC ಲೈಫ್ ಕೊಟ್ಟಿದೆ. SBI ಲೈಫ್ ಬಂದ್ಬಿಟ್ಟು 75% ಕೊಟ್ಟಿದೆ. ಓಕೆ. ಆ, ಬಟ್ ಇದರಲ್ಲಿ ನಾನು ಈಗ ನೆಕ್ಸ್ಟು ನೋಡೋದು ICICI ಮೇಲೆ ಒಂದು ನಾನು ಬೆಟ್ ಹಾಕ್ತೀನಿ. ಯಾಕಂದರೆ ಇಲ್ಲಿ ವ್ಯಾಲ್ಯೂಮು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ. ಅದು ಬಿಟ್ಟರೆ ಓಕೆ. ಆಯಿಲ್ ಆ್ಯಂಡ್ ಗ್ಯಾಸು ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ. ಮೇ ಬಿ ನನ್ನ ಬಜೆಟ್ ನಂತರ ನಾನು ಅದ್ರ ಬಗ್ಗೆ ಥಿಂಕ್ ಔಟ್ ಮಾಡ್ತೀನಿ. ಓಕೆ. ಟೆಲಿಕಾಮ್ ಸೆಕ್ಟ್ರಲ್ಲಿ ಒಂದು ಸ್ಮಾಲ್ ಬೆಟ್ ಮಾಡ್ಬೋದು. ಎಕ್ಸ್ಕ್ಯೂಸ್. ಒಂದು ಸ್ಮಾಲ್ ಬೆಟ್ ಮಾಡ್ಬೋದು. ಲೈಕ್ ವೋಡಾಫೋನಲ್ಲಿ ಪೆನ್ನಿ ಸ್ಟಾಕ್ ಇದ್ರೂ ಫ್ಯೂಚರ್ ಒಳ್ಳೆ ಗ್ರೋತ್ ಸಿಗೋ ಚಾನ್ಸಸ್ ಇದೆ. ಸೊ, ಸ್ಮಾಲ್ ಬೆಟ್ ಮಾಡಿ ಲೈಕ್ 1% 2% ಪೋರ್ಟ್‌ಫೋಲಿಯೋಸ್ ಟೆಲಿಕಾಮ್ ಸೆಕ್ಟರ್ ಇಟ್ಕೋಬೋದು ನಿಮ್ಮ ಒಂದು ಇದರಲ್ಲಿ ಪೋರ್ಟ್‌ಫೋಲಿಯೋದಲ್ಲಿ. ಓಕೆ.
ಸೊ ಅದು ಬಿಟ್ಟರೆ ಒಂದು ಫಾರ್ಮಾ ಫಾರ್ಮಾ ಸೆಕ್ಟರು ಒಂದ್ಸಲಿ ನೋಡ್ಬೋದು. ಓಕೆ, ಫಾರ್ಮಾ ಸೆಕ್ಟರ್ ಸಹಿತನು ಆಮ್, ಸದ್ಯಕ್ಕೆ ಸ್ವಲ್ಪ ಕನ್ಸಲ್ಟೇಷನ್ ಅಲ್ಲಿ ಇದೆ. ಫಾರ್ಮಾ ಸೆಕ್ಟರ್ಸ್ ಅಲ್ಲಿ ಶೇರ್ಸ್ ಕೆಲವೊಂದಿಲ್ಲ. ಓಕೆನಾ. ಸೊ ಅದಕ್ಕೂ ನೀವು ಒಂದ್ಸಲಿ ಫೋಕಸ್ ಮಾಡಿ, ಲೈಕ್ ಸಿಪ್ಲಾ ಆಗಿರ್ಬೋದು, ಡಾಕ್ಟರ್ ರೆಡ್ಡೀಸ್ ಅನ್ನು ಆಲ್ರೆಡಿ ಪರ್ಸನಲ್ ಗ್ರೂಪಲ್ಲಿ ಕೊಟ್ಟಿದ್ದೀನಿ ನಾನು ಅದನ್ನು, ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ. ಓಕೆ, ಸೊ ನೀವು ಅದನ್ನು ನೋಡಿಕೊಂಡು ಒಂದ್ಸಲಿ ನೀವು ಕಾಲ್ಸ್ ತೊಗೊಳ್ಬೋದು. ಓಕೆ. ಆ, ಒಂದು ಇನ್ಫಾರ್ಮೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ನ್ಯೂಸ್ ಬೇಸ್ಡ್ ಸ್ಟಾಕ್ಸ್ಗೆ ಹೋಗಕ್ಕೆ ಹೋಗಬೇಡಿ. ಓಕೆನಾ. ಯಾವಾಗಲೂ ನಿಮ್ಮ ಮುಂದೆ ಇರುತ್ತೆ ಚಾರ್ಟು, ಆ ಚಾರ್ಟ್ ಏನು ಹೇಳುತ್ತೋ ಅದನ್ನು ಮಾಡಿ. ಓಕೆ, ಆ ಚಾರ್ಟ್ ಏನು ಹೇಳುತ್ತೋ ಅದನ್ನು ಮಾಡಿ. ಓಕೆನಾ. ನಾವು ಆಮೇಲೆ ಯಾರೇ ಪ್ರೆಡಿಕ್ಷನ್ ಮಾಡಿದ್ರು 100% ಪ್ರೆಡಿಕ್ಷನ್ ಯಾರಿಗೂ ಮಾಡೋಕ್ಕಾಗಲ್ಲ. ಆಮೇಲೆ ಎಷ್ಟೇ 100% ಇರುತ್ತಂದ್ರೂ ಮಿನಿಮಮ್ 70% ಮಾತ್ರ ಅಕ್ಯುರೇಟ್ ಆಗಿರುತ್ತೆ, 30% ಯಾವಾಗಲೂ ರಾಂಗ್ ಆಗಿ ಪ್ರಿಡಿಕ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇನ್ವೆಸ್ಟ್ಮೆಂಟು ಈಸ್ ವಿತ್ ಯುವರ್ ಓನ್ ರಿಸ್ಕ್. ಇಲ್ಲಿ ಹೇಳ್ತಾ ಒಂದು ಬಹುಶಃ ಮಾಡಿ ನಿಮಗೆ ಒಂದು ಸೆಕ್ಟೋರಿಯಲ್ ಅನಲೈಸಿಸ್ ಅಂದರೆ ಈ ರೀತಿ ಇರುತ್ತೆ. ಓಕೆ, ಸೊ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಚಾನಲ್ನ ಶೇರ್ ಮಾಡಿ, ಲೈಕ್ ಬಟನ್ ಕ್ಲಿಕ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ, ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.